ಈ ರೀತಿ ಫುಡ್ ಮೆನುನ ಹೇಗೆ ಕ್ರಿಯೇಟ್ ಮಾಡೋದು ವಿಡಿಯೋ ನೋಡೋಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಕ್ಯಾನ್ವಾ ಈ ವೆಬ್ಸೈಟ್ನ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಲ್ಲಿ ಕ್ರಿಯೇಟ್ ಎ ಡಿಸೈನ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಇಲ್ಲಿ ಸರ್ಚ್ ಬಾಕ್ಸ್ ಕೆಳಗಡೆ ಈ ರೀತಿ ಆಪ್ಷನ್ಸ್ ಇದ್ದಾವೆ, ನೀವು ಹಾಗೆ ಸ್ಕ್ರೋಲ್ ಮಾಡಿ. ಸ್ಕ್ರೋಲ್ ಮಾಡಿದಟ್ಟಿಗೆ ಇಲ್ಲಿ ಪೋಸ್ಟರ್ಸ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಟ್ಟಿಗೆ ಈ ರೀತಿ ಬರುತ್ತೆ. ಇಲ್ಲಿ ಸರ್ಚ್ ಬಾಕ್ಸಲ್ಲಿ ಪೋಸ್ಟರ್ಸ್ ಅಂತ ಸರ್ಚ್ ಮಾಡಿ. ಇಲ್ಲಿ ನಿಮಗೆ ಯಾವ ಪೋಸ್ಟರ್ ಇಷ್ಟ ಆಗುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಸೆಕೆಂಡ್ ಇಮೇಜ್ನ ಸೆಲೆಕ್ಟ್ ಮಾಡ್ಕೊತೀನಿ. ಈಗ ನಿಮ್ಮ ಈ ಇಮೇಜ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ರೀಪ್ಲೇಸ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ನಿಮ್ಮ ಫುಡ್ ಇಮೇಜ್ಗಳನ್ನ ನೀವು ಇಲ್ಲಿ ಫೈಲಿಂದ ತಗೊಳ್ಬೇಕಾಗುತ್ತೆ. ಅವೆಲ್ಲ ಫುಡ್ ಇಮೇಜ್ಗಳು PNG ಫಾರ್ಮಲ್ಲಿ ಇರಬೇಕು. ಇಲ್ಲಿ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿದ್ದೀನಿ. ನೀವೆಲ್ಲ PNG ಇಮೇಜ್ಗಳನ್ನ ಸೆಲೆಕ್ಟ್ ಮಾಡ್ಕೊಬೇಕು. ನೀವು ಫಸ್ಟು ಎಲ್ಲ ಇಮೇಜ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ವೆಯ್ಟ್ ಮಾಡಿ, ಇಲ್ಲಿ ಇಮೇಜ್ ಫಾರ್ಮ್ ಆಗುತ್ತೆ. ಇಲ್ಲಿ ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಆ ರೀತಿ ನೀವು ಇಮೇಜ್ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಿಮ್ಗೆ ಇಷ್ಟ ಬಂದಿರೋ ಫುಡ್ಗಳನ್ನ ನೀವು PNG ಫಾರ್ಮಲ್ಲಿ ನೀವು ಮಾಡ್ಕೊಂಡಿರ್ಬೇಕು. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ ನಾನು PNG ಇಮೇಜ್ನ ಹೇಗೆ ಮಾಡಬೇಕಂತ. ಅದೇ ರೀತಿ ನೀವು ಎಲ್ಲ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಲ್ಲ ಇಮೇಜ್ನ ರೀಪ್ಲೇಸ್ ಮಾಡಬೇಕು. ನಾನು ಈ ಇಮೇಜನ್ನು ಕೂಡ ರೀಪ್ಲೇಸ್ ಮಾಡ್ತೀನಿ. ಹಾಗೆ ನಾನು ಎಲ್ಲ ಇಮೇಜ್ನ ರೀಪ್ಲೇಸ್ ಮಾಡಾದ್ಮೇಲೆ ನಾನು ಟೆಕ್ಸ್ಟ್ನ ಕೂಡ ನಾನು ಚೇಂಜ್ ಮಾಡ್ತೀನಿ. ನೋಡಿ, ನಾನು ಎಲ್ಲ ಇಮೇಜ್ಗಳನ್ನ ರೀಪ್ಲೇಸ್ ಮಾಡಿದ್ದೀನಿ. ಇಲ್ಲಿ ಡಿಲಿಷಿಯಸ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಯಾವ ರೀತಿ ಬೇಕೋ ಆ ರೀತಿ ನೀವು ಟೆಕ್ಸ್ಟ್ ಮಾಡ್ಕೊಬೋದು. ನಾನು ಸ್ಪೈಸಿ ಡಿಲಿಷಿಯಸ್ ಅಂತ ಟೆಕ್ಸ್ಟ್ ಮಾಡ್ತೀನಿ. ನೋಡಿ, ನಾನು ಈ ರೀತಿ ಟೆಕ್ಸ್ಟ್ ಮಾಡಿದ್ದೀನಿ. ನೀವು ಯಾವ ರೀತಿ ಬೇಕೋ ನಿಮಗೆ ಇಷ್ಟ ಬಂದಾಗೆ ನೀವು ಚೇಂಜ್ ಮಾಡ್ಕೊಬೋದು. ನಾನು ಇವಾಗ ಕರೆಕ್ಟಾಗಿ ಇಲ್ಲಿ ರೀಪ್ಲೇಸ್ ಮಾಡ್ತಿದ್ದೀನಿ ಅದನ್ನ. ನೀವು ಕೆಳಗಡೆ ಫುಡ್ ಮೆನು ಕೆಳಗಡೆ ಒಂದು ಟೆಕ್ಸ್ಟ್ ಇದೆ, ಅದನ್ನ ಬೇಕಾದರೂ ನೀವು ಚೇಂಜ್ ಮಾಡ್ಕೊಬೋದು. ನೀವು ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ನ ಕೂಡ ಚೇಂಜ್ ಮಾಡ್ಕೊಬೋದು. ನೀವು ಇಮೇಲ್ ID ಕೂಡ ಚೇಂಜ್ ಮಾಡ್ಕೊಬೋದು. ಇಲ್ಲಿ ನೋಡಿ, ನಾನೀಗ ವೆರೈಟಿ ಆಫ್ ಫುಡ್ಸ್ ಇನ್ಕ್ಲೂಡಿಂಗ್ ವೆಜ್ ಆ್ಯಂಡ್ ನಾನ್ ವೆಜ್ ಅಂತ ಟೆಕ್ಸ್ಟ್ ಮಾಡೀನಿ. ನೀವು ಇಲ್ಲಿ ಆರ್ಡರ್ ನಾವು ಅಂತಿದೆ, ಅದ್ರ ಮೇಲೆ ಕೂಡ ನೀವು ಚೇಂಜ್ ಮಾಡ್ಕೊಬೋದು. ನಾನು ಪ್ಲೇಸ್ ದಿ ಆರ್ಡರ್ ಅಂತ ಚೇಂಜ್ ಮಾಡ್ತೀನಿ. ಇಲ್ಲಿ ಲೆಫ್ಟಲ್ಲಿ ಇಲ್ಲಿ ರೈಟಲ್ಲಿ ID ಕೂಡ ಚೇಂಜ್ ಮಾಡ್ಕೊಬೋದು.
ನಾನು ಇಂಡಿಯನ್ ರೆಸಿಪೀಸ್ ಅಂತ ಟೆಕ್ಸ್ಟ್ ಮಾಡ್ಕೊತೀನಿ. ನೋಡಿ, ಈಗ ನಮ್ಮ ಫುಡ್ ಮೆನು ID ಕೂಡ ಚೇಂಜ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಶೇರ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಡೌನ್ಲೋಡ್ ಆಪ್ಷನ್ ಬರುತ್ತೆ. ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಡೌನ್ಲೋಡ್ ಅಂತ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಮೇಜ್ ಈಗ ಡೌನ್ಲೋಡ್ ಆಗುತ್ತೆ. ನೋಡಿ, ಈಗ ಇಮೇಜ್ ಡೌನ್ಲೋಡ್ ಆಗಿದೆ. ಇದೇ ರೀತಿ ನೀವು ಯಾವ ರೀತಿ ಬೇಕಾದರೂ ನೀವು ಫುಡ್ ಮೆನು ಇಮೇಜ್ನ ಕ್ರಿಯೇಟ್ ಮಾಡ್ಕೊಬೋದು. ವಿಡಿಯೋ ಏನಾದರೂ ಇಷ್ಟ ಆಗಿದೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.